ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ. ನಾವು ಈ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕು. ನೋಡಿ, ಈ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಒಂದು ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಇದನ್ನೆಲ್ಲ ಆಧರಿಸಿಬಿಟ್ಟು ನಿಮಗೆ ಮಕರ ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಗೆ ಹೇಗೂ ಕೂಡ ಗೊತ್ತಿರುತ್ತೆ, ಏನು ಹೇಳಿ, ಈ ತಿಂಗಳಲ್ಲಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅದರಿಂದ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ, ಉಳಿದಂತಹ ಗ್ರಹಗಳಿಂದಲೂ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ಕೂಡ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇದಾಗಿ ಈ ತಿಂಗಳಲ್ಲಿ ರವಿಗ್ರಹ ಮತ್ತು ಬುಧಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಇವಿಂದಾಗಿ ನಿಮಗೆ ಒಂದಷ್ಟು ಒಳ್ಳೆಯ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಏನು? ರೋಗಾಣಾಂ ದ್ವಿಷತಾಂ ಶುಚಾಮಪಿ ತಥಾ ಷಷ್ಠಸ್ಥಿತೇ ಸಂಶಯ. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಚೇತರಿಕೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೋಡಿ, ಹೋದ ವರ್ಷದಲ್ಲೆಲ್ಲ ಅಂದರೆ ಈ ಹಿಂದೆ 1 ವರ್ಷಗಳ ಕಾಲ ಏನಾಯಿತು, ಒಂದೇದು ಗುರುಗ್ರಹ ಷಷ್ಠ ಭಾವದಲ್ಲಿ ರೋಗಸ್ಥಾನದಲ್ಲೇ ಇತ್ತು. ಹಾಗಾಗಿ 1 ವರ್ಷದಿಂದ ತುಂಬ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇತ್ತು. 1 ದಿವಸ ಹುಷಾರಿದ್ದರೆ 4 ದಿವಸ ಹುಷಾರಿರ್ತಿರಲಿಲ್ಲ. ಆ ಥರದ್ದೆಲ್ಲ ಪರಿಸ್ಥಿತಿ ಉಂಟಾಗುವುದಕ್ಕೆ ಅವಕಾಶ ಇತ್ತು. ಅದು ಈಗ ಬದಲಾಗ್ತಿದೆ. ಜೊತೆಗೆ ರವಿಗ್ರಹ ಎಲ್ಲ ಷಷ್ಠ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಉತ್ತಮತೆ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗುತ್ತೆ. ಹಾಗೆ ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಕೆಲವೊಂದಷ್ಟು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಹಾಗೆ ಒಂದಷ್ಟು ದುಃಖಗಳು ಕೂಡ ಬಗೆಹರಿಯುತ್ತೆ. ಇಷ್ಟು ದಿವಸ ನಿಮಗೆ ಕಾಡ್ತಿದ್ದಂತಹ ಕೆಲವೊಂದಷ್ಟು ಸಮಸ್ಯೆಗಳು ಈ ತಿಂಗಳಲ್ಲಿ ಅದ್ಭುತವಾಗಿ ಪರಿಹಾರ ಆಗೋಗುತ್ತೆ. ನೀವು ಅಂದಾಜು ಮಾಡಿರೋದಿಲ್ಲ ಈ ಸಮಸ್ಯೆಗೆ ಏನಪ್ಪ ಪರಿಹಾರ ಅಂತ ಹೇಳಿ. ಇಷ್ಟು ದಿವಸ ನಿಮಗೆ ಗೊತ್ತೇ ಆಗ್ತಿರೋದಿಲ್ಲ. ಅಂತಹ ಸಮಸ್ಯೆಗಳು ಕೂಡ ಈ ಒಂದು ಜೂನ್ ತಿಂಗಳಲ್ಲಿ ಇದ್ದಕ್ಕಿದ್ದಾಗೆ ಏನೋ ಒಂದಾಗಿ ಆ ಒಂದು ಸಮಸ್ಯೆ ಅಂತ ಹೇಳುವಂಥದ್ದು ಬಗೆಹರಿದು ಹೋಗುತ್ತೆ. ನಿಮ್ಮ ಒಂದಷ್ಟು ದುಃಖಗಳು ನಿವಾರಣೆ ಆಗುತ್ತೆ ಈ ಒಂದು ತಿಂಗಳಲ್ಲಿ. ಇದೀಗ ರವಿಗ್ರಹ ಬುಧಗ್ರಹ ಎಲ್ಲ ನೋಡಾಯಿತು. ಮುಖ್ಯವಾಗಿ ಈ ಒಂದು ಮಾಸದಲ್ಲಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದಕ್ಕೆ ಏನು ಫಲ ಅದನ್ನು ನೋಡೋಣ. ಏನಾಗಿತ್ತು? ಗುರುಗ್ರಹ ನಿಮಗೆ ಇಲ್ಲಿವರೆಗೂ ಕೂಡ ಅಂದರೆ ಇಲ್ಲಿಂದ ಹಿಡಿದು 1 ವರ್ಷಗಳ ಕಾಲ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿತ್ತು. ಈಗ ಅದು ಸಪ್ತಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಾವು ಕೂಡ ಈ ವಿಷಯನ 2 ವಿಭಾಗ ಮಾಡ್ಕೊಂಡು ತಿಳಿದುಕೊಳ್ಳೋಣ. ಮೊದಲಿಗೆ ಇಲ್ಲಿವರೆಗೂ ಕೂಡ ಷಷ್ಠ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಅದಕ್ಕೆ ಏನೇನು ಫಲಗಳು ಪ್ರಾಪ್ತಿಯಾಯಿತು ಅದನ್ನು ಮೊದಲು ತಿಳಿದುಕೊಳ್ಳೋಣ. ಅದಾದ ಮೇಲೆ ಇನ್ನು ಮುಂದೆ ಅದು ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುತ್ತಲ್ಲ, ಇಲ್ಲಿಂದ ಹಿಡಿದು ಸಾಮಾನ್ಯ ಇನ್ನು ಮುಂದೆ 1 ವರ್ಷಗಳ ಕಾಲ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅದನ್ನು ತಿಳಿದುಕೊಳ್ಳೋಣ. ನೋಡಿ, ಈ ಹಿಂದೆ ಗುರುಗ್ರಹ ಷಷ್ಠ ಭಾವದಲ್ಲಿತ್ತಲ್ಲ, ಈ ಹಿಂದೆ 1 ವರ್ಷಗಳ ಕಾಲ ಏನೇನು ನಡೀತು? ಜೀವೇ ತಸ್ಥುಷಿ ಷಷ್ಠಭೇ ನಹಿ ಸುಖಂ ತತ್ಸಾಧನೆ ಸತ್ಯಪಿ ಅಂತ ಹೇಳಿ ಹೇಳಿರುವಂಥದ್ದು. ನಹಿ ಸುಖಂ ತತ್ಸಾಧನೆ ಸತ್ಯಪಿ. ಸುಖಕ್ಕೆ ಬೇಕಾಗಿರುವಂತಹ ಸಾಧನಗಳು ಎಲ್ಲದೂ ಕೂಡ ಇರುತ್ತೆ, ಆದರೆ ಸುಖ ಒಂದು ಸಿಗೋದಿಲ್ಲ. ಒಳ್ಳೆ ಮನೆ ಇರುತ್ತೆ, ಕಾರ್ ಇರುತ್ತೆ, ಆದರೆ ಯಾವುದಲ್ಲೂ ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿದ್ರೆ ಸಿಗೋದಿಲ್ಲ. ಏನು ಪ್ರಯೋಜನ ಹೇಳಿ? ಸುಖಕ್ಕೆ ಬೇಕಾಗಿರುವಂತಹ ಸಾಧನಗಳು ಎಲ್ಲದೂ ಕೂಡ ಇರುತ್ತವೆ, ಆದರೆ ಸುಖನೇ ಸಿಗೋದಿಲ್ಲ ಅಂತ ಹೇಳಿ ಹೇಳಿರುವಂಥದ್ದು. ಅಂದರೆ ಮನಸ್ಸಿಗೆ ಒಂದು ನೆಮ್ಮದಿಯ ಅಭಾವ ಅಂತ ಹೇಳುವಂಥದ್ದು ಉಂಟಾಯಿತು ಅಲ್ವಾ? ಅದ್ರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅನೇಕ ವಿಧವಾದಂತಹ ಸಮಸ್ಯೆಗಳು ಈ ಹಿಂದೆ 1 ವರ್ಷಗಳ ಕಾಲದಲ್ಲಿ ಉಂಟಾಯಿತು. ಮುಖ್ಯವಾಗಿ ಗುರು ಹಿರಿಯರ ಜೊತೆಗೆ ಅಥವಾ ಸಮಾಜದಲ್ಲಿರುವಂತಹ ಮುಖ್ಯವಾದ ವ್ಯಕ್ತಿಗಳ ಜೊತೆಗೆ ಮನಸ್ತಾಪಗಳು, ದಿನ ಏನೋ ಒಂದಷ್ಟು ಗಲಾಟೆಗಳು,
ಅಲ್ವಾ. ಅವ್ರ ಇವ್ರ ಜೊತೆ ಗಲಾಟೆ, ಮನಸ್ತಾಪ, ಒಟ್ಟಲ್ಲಿ ಮನಸ್ಸಿಗೆ ಅದೇ ನಾನು ಹೇಳಿದ್ನಲ್ಲ, ನೆಮ್ಮದಿನೇ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ. ಮನಸ್ಸಿಗೂ ನೆಮ್ಮದಿ ಇಲ್ಲ, ದೇಹದಲ್ಲೂ ಆರೋಗ್ಯ ಇಲ್ಲ ಅಂತ ಹೇಳುವಂತಹ ಒಂದು ಪರಿಸ್ಥಿತಿಗಳೆಲ್ಲ ಉಂಟಾಯಿತು ಅಲ್ವಾ. ಈಗ ಅದು ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಸಪ್ತಮ ಭಾವಕ್ಕೆ ಹೋಗ್ತಿದೆ ಒಂದನೇದಾಗಿ. ಎರಡನೇದಾಗಿ ಅದರಲ್ಲಿ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಇನ್ನು 1 ವರ್ಷಗಳ ಕಾಲ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಏನೇನದು? ಧೀವಾನ್ ನೈಪುಣಮರ್ಥ ಸಿದ್ಧಿ ತರುಣಿ ಭೋಗಾಧಿಕಂ ಸಪ್ತಮೇ. ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿದೆ. ನಿಮ್ಮ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಚುರುಕಾಗುತ್ತೆ. ಜೊತೆಗೆ ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ನೋಡಿ, ಅರ್ಥಸಿದ್ಧಿ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಉದ್ಯೋಗದಲ್ಲೆಲ್ಲ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ತರುಣೀ ಭೋಗಾಧಿಕಂ ಸಪ್ತಮೆ. ವಿವಾಹಾಪೇಕ್ಷೆಗಳಿಗೆ ನೋಡಿ, ಇನ್ನು ಇಷ್ಟು ಒಳ್ಳೆ ಸಮಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸಪ್ತಮ ಭಾವ ಅಂದರೆ ಏನು ಹೇಳಿ? ವಿವಾಹ ಮದನಾಲೋಕ ಭಾರ್ಯಾಭರ್ತು ಸಮಾಗಮ ಇತ್ಯಾದಿ. ಅಂದರೆ ವಿವಾಹ ಸ್ಥಾನ, ಅಲ್ಲಿ ಗುರುವಿನ ಸ್ಥಿತಿ, ಅದು ಕೂಡ ಉಚ್ಚವಾಗಿ ಉತ್ತಮವಾದ ಗುರುಬಲ. ಇದಕ್ಕಿಂತ ಇನ್ನು ಉತ್ತಮವಾದ ಸಮಯನೇ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ವಿವಾಹಾಪೇಕ್ಷೆಗಳಿಗೆ. ನೋಡಿ, ಮದುವೆ ಆಗ್ಬಿಡಿ. ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ನೀವೇನಾದರೂ ಹುಡುಗಿನ ಅಥವಾ ಹುಡುಗನ ಹುಡುಕ್ತಾ ಇದ್ದರೆ ಈ ವರ್ಷದಲ್ಲಿ ಆಗುವುದಕ್ಕೆ ತುಂಬ ಅವಕಾಶ ಉಂಟು. ನೀವು ಸರಿಯಾಗಿ ಬಳಸ್ಕೊಳ್ಬೇಕು ಅಷ್ಟೇ, ಆಯಿತಾ. ಎಲ್ಲ ವಿಚಾರಕ್ಕೂ ಕೂಡ ಚೆನ್ನಾಗಿದೆ. ಇನ್ನು ಶನಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ. ಗುರುಗ್ರಹ ಸಪ್ತಮ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಈ 1 ವರ್ಷದಲ್ಲಿ, ಅಂದರೆ ಇನ್ನು ಮುಂದೆ ಇಲ್ಲಿಂದ ಹಿಡಿದು ಇನ್ನೊಂದು ವರ್ಷದಲ್ಲಿ ನಿಮ್ಮ ಅನೇಕ ಕನಸುಗಳು ನನಸಾಗುತ್ತೆ. ಉತ್ತಮವಾದ ಸಮಯ ಇದೆ. ಇನ್ನೊಂದು ವರ್ಷ ಸರಿಯಾಗಿ ಬಳಸ್ಕೊಂಡ್ಬಿಟ್ರೆ ನಿಮ್ಮ ಜೀವನದ ಅನೇಕ ಕನಸುಗಳು ನನಸಾಗುತ್ತೆ. ಈ 1 ತಿಂಗಳಲ್ಲಿ ಕುಜಗ್ರಹ ಒಂದು ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ವಾಹನವನ್ನು ಚಾಲನೆ ಮಾಡುವಾಗ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ ಈ 1 ತಿಂಗಳಲ್ಲಿ. ಆದಷ್ಟು ನೀವು ಈ ತಿಂಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.